ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಎಂದಿನಂತೆ ಇಲ್ಲಿ ಕೃಷಿ ಮೇಳ ನಡೀತಾ ಇರುವಂಥ ಸೊ ಹಾಗಾಗಿ ನಮ್ಮ ಸುಳ್ಳಿದ ತೋಟಗಾರಿಕೆ ಇಲಾಖೆಯ ವತಿಯಿಂದ ಇಲ್ಲಿ ಕೃಷಿ ಸ್ಟಾಲ್ಗಳನ್ನು ಇಟ್ಟಿರುವಂಥದ್ದು ಸಂಪೂರ್ಣ ಕೃಷಿಕರಿಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಸಂಪೂರ್ಣವಾಗಿ A to Z ಎಲ್ಲವೂ ಕೂಡ ಕೃಷಿ ಉತ್ಪನ್ನಗಳನ್ನು ಇಟ್ಟಿರುವಂಥ ಜೊತೆಗೆ ಮಾಹಿತಿನ ಕೂಡ ಇಟ್ಟಿರುವಂಥದ್ದು. ಸಾಕಷ್ಟು ಹಣ್ಣುಗಳಿವೆ, ನಮ್ಮ ಸುಳ್ಳಿ ತಾಲೂಕಿನಲ್ಲಿ ಬೆಳೆದಿರುವಂತಹ ಸಾಕಷ್ಟು ಹಣ್ಣುಗಳ ಎಲ್ಲವನ್ನ ಕೂಡ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ಹಾಗಾಗಿ ರೈತರಿಗೆ ಉಪಯುಕ್ತವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಎಲ್ಲವನ್ನ ತೋರಿಸ್ತೀನಿ ಬನ್ನಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಕೂಡ ಕೃಷಿ ಪ್ರದರ್ಶನ ನಡೀತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಎಕ್ಸಿಬಿಷನ್ ನಡೀತಾ ಇರುವಂಥದ್ದು. ಸೊ ಜೊತೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಈ ವರ್ಷದ ಒಂದು ಷಷ್ಠಿ ಮಹೋತ್ಸವ, ಜೊತೆಗೆ ಹೇಗೆ ನಡೀತಾ ಇದೆ ನಿಮ್ಮದು? ಹೋದ ವರ್ಷ ಥರನೇ ಈ ವರ್ಷ ಕೂಡ ಜನರು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮಗೆ ರೈತರು ಮುಖ್ಯ, ಅಂದರೆ ತೋಟಗಾರಿಕೆ ಅಂದರೆ ರೈತರಿಗೆ ಉಪಯೋಗ ಅಂಥದ್ದು ಕೃಷಿ ಬಗ್ಗೆ ನಾವು ಮಾಹಿತಿ ಕೊಡಲಿಕ್ಕೆ ಈ ಸ್ಟಾಲ್ ಹಾಕಿದ್ದೀವಿ. ಅದೇ ರೀತಿಯಲ್ಲಿ ತುಂಬ ರೈತರು ಬರ್ತಾ ಇದ್ದಾರೆ, ಬೇರೆ ಬೇರೆ ಊರಿಂದ, ಬೆಂಗಳೂರಾಗಲಿ, ತುಮಕೂರಾಗಲಿ, ಹಾಸನದಾಗಲಿ, ಸಕಲೇಶ್ಪುರ ಮತ್ತು ನಮ್ಮ ಉಡುಪಿ, ಮಂಗಳೂರು ಪ್ರತಿಯೊಂದು ತಾಲೂಕಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಏನೆಲ್ಲ ಇದೆ ಸರ್, ಏನೆಲ್ಲ ಹೇಳ್ತೀರಾ ಜನರಿಗೆ? ಈಗ ತೋಟಗಾರಿಕೆ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರೆ ಪ್ರಧಾನಮಂತ್ರಿ ಮೋದಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ತಾಳೆ ಕೃಷಿ ಬಗ್ಗೆ, ಅಂದರೆ ತಾಳೆ ಕೃಷಿ ಅಭಿವೃದ್ಧಿ ಮಾಡೋ ಮುಖಾಂತರ ನಮ್ಮ ದೇಶದಲ್ಲಿ ಎಣ್ಣೆನ ಬೇರೆ ದೇಶ ಇಂಡೋನೇಷ್ಯಾ, ಮಲೇಷಿಯಾ ಎಣ್ಣೆ ತರಿಸ್ತಾ ಇದ್ದೀವಿ, ಅಡುಗೆ ಎಣ್ಣೆನ ಅದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶ ದುಡ್ಡನ್ನು ಅಲ್ಲಿ ಕಳಿಸೋದು ಬೇಡ, ನಮ್ಮ ದೇಶದಲ್ಲಿ ಬೆಳೆಸೋಣ, ನಾವೇ ಯೂಸ್ ಮಾಡೋಣ ಅಂತೇಳಿ ಆ ಉದ್ದೇಶಕ್ಕೆ. ಅದೇ ರೀತಿಯಲ್ಲಿ ರೈತರಿಗೆ ತಾಳೆ ಕೃಷಿ ಅಂದರೆ ಈಗ ಅಡಿಕೆ ಆಗಲಿ ಬೇರೆ ಕೃಷಿಗೆ ಹೋಲಿಸಿದಾಗ ಇದು ಕಡಿಮೆ ನಿರ್ವಹಣೆ. ಈ 3 ವರ್ಷಕ್ಕೆ ಇಳುವರಿ ಬರ್ತದೆ. ಈಗ ಯಾರಿಗೆ 1 ಎಕರೆ ಜಾಗ ಇರ್ತದೆ, ಯಾವ ರೈತರಿಗೆ 1 ಎಕರೆ ಜಾಗ ಇದ್ದರೆ ಅವರು ಸುಳ್ಳೆ ತಾಲೂಕು ಅಂದರೆ ಉಡುಪಿ, ಮಂಗಳೂರಾಗಲಿ ಅವರು ಮಾಹಿತಿ ಕೊಡ್ತೀವಿ. A to Z ಅಂದರೆ ಅವ್ರಿಗೆ 1 ಎಕರೆ ಜಾಗ ಇರಬೇಕು, ಅವ್ರ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಮತ್ತು 2 ಫೋಟೋ ಅದನ್ನು ತೋಟಗಾರಿಕೆ ಇಲಾಖೆ ಕೊಡಬೇಕು. ಕೊಟ್ಟಾಗ ಕಂಪ್ನಿ ವತಿಯಿಂದ ನಾವು ಮಾಹಿತಿ ಕೊಡ್ತೀವಿ. ಮತ್ತು ರೈತರಿಗೆ ಗಿಡ ಫ್ರೀ ಇರ್ತದೆ ಸಬ್ಸಿಡಿಯಲ್ಲಿ. ಕೃಷ್ಣ ಅಂತ 3 of Oil ಕಂಪ್ನಿದು ಏರಿಯಾ ಮ್ಯಾನೇಜರ್. ಈ ಪ್ರದರ್ಶನದಲ್ಲಿ ಏನೆಲ್ಲ ಇದೆ ಇದರಲ್ಲಿ ಮೇಡಮ್, ಈಗ ತಾಳೆ ಗಿಡ ಇದೆ, ಆಮೇಲೆ ಇದರಲ್ಲಿ ಬರುವಂಥ 3 ವರ್ಷ 2 ನಾಟಿ ಮಾಡಿ 1-1.5 ವರ್ಷದಲ್ಲಿ ಹೂ ಬರ್ತದೆ. ಅದರಲ್ಲಿ ಹೆಣ್ಣು ಹೂ ಇದೆ, ಗಂಡು ಹೂ ಇದೆ, ಆಮೇಲೆ ಅದು ಹಣ್ಣು 6 ತಿಂಗಳಿಗೆ ಹಣ್ಣು ಆಗ್ತದೆ. ಇಷ್ಟು ಇದೆ, ಇಷ್ಟು. ಮತ್ತು ಆಮೇಲೆ ಕ್ರೂಡ್ ಆಯಿಲ್ ಅಂತ ಇದೆ, ಇದು ಕ್ರೂಡ್ ಆಯಿಲ್. ಇದರಿಂದ ಎಣ್ಣೆ ಮಾಡಿದಾಗ ಕ್ರೂಡ್ ಆಯಿಲ್ ಫಸ್ಟ್ ಮಾಡ್ತೇವೆ, ಅದನ್ನು ಮತ್ತೆ ಪ್ಯೂರಿಫೈ ಮಾಡಿ ರಿಫೈನ್ ಮಾಡಿ ಪ್ಯಾಕ್ ಮಾಡಿ ಮಾಡ್ತೇವೆ. ಆಮೇಲೆ ಇದನ್ನು ಇದು ನಾರು ಒಳಗಿದು ಎಣ್ಣೆ ತೆಗೆದಂಥ ನಾರು ಇದೆ. ಆಮೇಲೆ ಇದು ಒಳಗಿದೆ ನಟ್ಸ್ ಇದೆ. ಇದರ ಬೀಜದಿಂದ ಕೂಡ ಎಣ್ಣೆ ಮಾಡಲಿಕ್ಕೆ ಆಗ್ತದೆ. 2 ಥರದ ಎಣ್ಣೆ ಆಗ್ತದೆ. ಇದು ಪಾಮ್ ಕರ್ನಲ್ ಆಯಿಲ್, ಇದು ಪಾಮ್ ಆಯಿಲ್ ಮೇಲೆ. ಇದು ಸಿಪ್ಪೆಯ ರಸದಿಂದ ಪಾಮ್ ಆಯಿಲ್ ಮಾಡುವಂಥದ್ದು. ಈಗ ಇಲ್ಲಿ ಏನಾಗಿದೆ, ನಮ್ಮ ತೋಟದಲ್ಲ ಹಳದಿ ರೋಗ ಬಂದೆಲ್ಲ ಹೋಗಿದೆ, ಅಡಿಕೆ ತೋಟ ಎಲ್ಲ. ಇನ್ನು ಪರ್ಯಾಯವಾಗಿ ಏನು ಮಾಡೋದು, ಈ ಎಲೆ ಚುಕ್ಕಿ ರೋಗ ಎಲ್ಲ ತುಂಬ ಬಾಧಿದ ಕಾರಣದಿಂದ ನಮ್ಮಲ್ಲಿ ನಾವು ಸೋತಿದ್ವಿ. ಆದಾಯಕ್ಕೆ ಊಟಕ್ಕೆ ಏನಾದ್ರು ಗತಿ ಆಗಬೇಕಲ್ಲ, ಆ ಕಾರಣದಿಂದ 2012ನೇ ಇಸವಿಯಿಂದ ಪ್ರಾರಂಭ ಆಗಿದ್ದಿಲ್ಲ ಸುಳ್ಳೆ ತಾಲೂಕಲ್ಲಿ. ನಮ್ಮಲ್ಲಿ ತೊಡಿಕನದ ವಸಂತರಾವ್ ಅಂತಿದ್ರು, ಅವರು ತೀರಿಯೋದ್ರು. ಅವರು ಇದನ್ನು ಪ್ರಾರಂಭ ಮಾಡಿದ್ರು, ತೊಡಿಕನದವರು. ಹಾಗೆ ಅವರು ಇಲ್ಲಿ ತುಂಬ ಹೋರಾಟ ಮಾಡಿ ಇಲ್ಲಿಗೆ ಇದನ್ನು ತಾಳೆ ಗಿಡ ಇದನ್ನು ನಾಟಿಯನ್ನು ಕೃಷಿಯನ್ನು ತರಿಸಿದ್ದಾರೆ. ಹಾಗೆ ನಾವು ಕೂಡ ಹಾಕಿದ್ದೇವೆ, ಎಲ್ಲರೂ ಬೆಳೀತಾ ಇದ್ದಾರೆ. ಈಗ ತುಂಬ ಉತ್ತಮವಾಗಿ ಒಳ್ಳೆಯ ಆದಾಯ ಬರ್ತಾ ಇದೆ. ಈಗ ತುಂಬ ಹೆಚ್ಚಿನ, ಈಗ ತುಂಬ ಇಲ್ಲಿ ಪಂಬಿತ್ತಾಡಿಯಲ್ಲಿ ಒಬ್ಬರು ಅಶೋಕ್ ಕುಮಾರ್ ಕರಿಕಾಳ್ ಅಂತ ಇದ್ದಾರೆ, ಅವರು 2700 ಗಿಡ ಹಾಕಿದ್ದಾರೆ. 1100 ಗಿಡ ಫಸ್ಟ್ ಹಾಕಿದ್ದು 3 ವರ್ಷದಲ್ಲಿ ಇಳುವರಿ ಬಂದಿದೆ, ಒಳ್ಳೆ ಆದಾಯ ತೆಗಿತಾ ಇದ್ದಾರೆ. ನಮಸ್ತೆ ಮೇಡಮ್, ನಾವು ವಿಜೇತ್ ಅಂತ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ತೋಟಗಾರಿಕೆ ಇಲಾಖೆ ಸುಳ್ಯದಿಂದ. ಈ ದಿನ ನಾವು ಕೃಷಿ ಮೇಳದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ವಸ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸುಳ್ಯ ವ್ಯಾಪ್ತಿಯಲ್ಲಿ ಬರುವ ರೈತರ ತಾಕುಗಳಿಂದ ನಾವು ನೇರವಾಗಿ ಅವರ ಬೆಳೆದಂತಹ ಒಂದು ಉತ್ತಮ ಗುಣಮಟ್ಟದ ಒಂದು ನಾವು ತೋಟಗಾರಿಕೆ ಬೆಳೆಗಳ ಉತ್ಪನ್ನಗಳನ್ನು ನಾವು ಇಟ್ಟಿದ್ದೇವೆ. ಇದು ನೋಡ್ಬೋದು ನೀವು, DJ ಸಂಪೂರ್ಣ ಅಂತ ಇದು ಒಂದು ಹೈ ಈಲ್ಡಿಂಗ್ ವೆರೈಟಿ, ಕೊಕೊನಟ್ ವೆರೈಟಿ. ಇದು ಒಂದು ಶ್ರೀ ಓಂ ಪ್ರಕಾಶ್ ಅಂತ ಅವ್ರ ತೋಟದಿಂದ ತಂದಿದ್ದೀವಿ. ಅದೇ ರೀತಿ ಇದು ಮೋಹಿತ್ ನಗರ್ ಅಡಿಕೆ ತಳಿ ಇದೆ ಇದು. ಅದೇ ರೀತಿ ಇದು ಒಂದು ರೊಲಿನಿಯಾ ಫ್ರೂಟ್ ಅಂತ, ಹೌದೌದು, ಇದು ಕೊಡಿಯಾಲದ ಶ್ರೀ ತಿರುಮಲೇಶ್ವರ ಭಟ್ ಅಂತ ಇದ್ದಾರೆ. ಅವರು ಪ್ರಗತಿಪರ ಕೃಷಿಕರು. ಅವರು ಮೈನರ್ ಫ್ರೂಟ್ ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ನೆಲ್ಲ ಅವರು ಉತ್ಪಾದನೆ ಮಾಡಿ ಅವರ ತೋಟದಲ್ಲಿ ತುಂಬ ಇದೆ, ನೀವು ನೋಡಿರ್ಬೋದು. ಅವ್ರಿಗೆ ಅದೆಲ್ಲ ವಿವಿಧ ತಳಿಗಳಿದೆ. ಈಗ ಸುಮಾರು ನಾವು 6 ತಳಿಗಳ ಒಂದು ಕಾಳುಮೆಣಸುಗಳನ್ನ ಇಟ್ಟಿದ್ದೇವೆ. ಇದು ಕುಂಬಕಲ್ ಅಂತ, ಈಗ ಪ್ರೆಸೆಂಟ್ಲಿ ಅದು ತುಂಬ ಡಿಮ್ಯಾಂಡ್ ಇರೋ ಒಂದು ವೆರೈಟಿ, ಕೇರಳ ವೆರೈಟಿ. ಅದೇ ರೀತಿ ಸಿಗಂದಿನಿ, ಅದು ಫಾರ್ಮರ್ಸ್ ವೆರೈಟಿ, ಹೈ ಈಲ್ಡಿಂಗು. ಅದೇ ಇದು ನೋಡಿ ಬಂಚ್ ಪೇಪರ್ ಅಂತ ಇದೆ, ಟೆಕ್ಕನ್ ಅಂತ, ಆ ಥರ ವಿವಿಧ. ಅದು ನೋಡಿ, ಅದು ವೆರಿಗೇಟೆಡ್ ಅಂತ, ಅದು ವಿವಿಧ ತಳಿಗಳನ್ನ ನಾವು ಇಟ್ಟಿದ್ದೇವೆ. ಅದೇ ರೀತಿ ಕೊಕ್ಕೋ
ವೆರೈಟಿ ಕೊಕ್ಕೋ ಇದೆ. ನಮ್ಮ ಪ್ರಗತಿಪರ ಕೃಷಿಕರು ವಿಶ್ವನಾಥ ರಾವ್ ಅಂತ ಇದ್ದಾರೆ, ಕಾಂತಮಂಗಲದವ್ರದ್ದು, ಅವ್ರದ್ದು. ಓಕೆ. ಪಪ್ಪಾಯ ಇದೆ, ಎಲ್ಲ ಪಪ್ಪಾಯ ವೆರೈಟಿ ಹೌದೌದು, ಕೊಡಿಯಲಾದ್ದು. ನೀವು ನೋಡ್ತಾ ಇರ್ಬೋದು ಎಲ್ಲೋ ಪಪ್ಪಾಯ ಅಲ್ವಾ ಸರ್? ಇದು ನಮ್ಮ ಸುಳ್ಳಿದವರೇ ಬೆಳೆಸಿರುವಂಥದ್ದೇ. ಸೊ ಹಾಗಾಗಿ ಓಕೆ, ಥೈಲ್ಯಾಂಡ್ ಇದೆ. ಓಕೆ, ಸರಿ. ಇದು CPCR, ಇದು ಕೆರಶಂಕರ ಅಂತ ವೆರೈಟಿ. ಇದು ಒಂದು ಹೈ ಯೀಲ್ಡಿಂಗ್ ವೆರೈಟಿ ಆಗಿದೆ. ಡ್ರ್ಯಾಗನ್ ಫ್ರೂಟ್ ಇದೆ. ಹೌದು, ಸೂಕ್ತ ಇದೆ. ವಿಷ್ಣು ಭಟ್ ಅಂತ ಒಬ್ರು ನಿಲ್ಲೂರ್ ಕೆಂಪರಾಜ್ ಅವರು ಇದ್ದಾರೆ, ಅವ್ರದ್ದು. ರೆಡ್ ಚಕೋತಾ ಇದೆ. ಇದು ನೋಡಿ, ಇದು ಚುಪ್ ಚುಪ್ ಅಂತ. ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಫ್ರೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟೇಸ್ಟ್ ಇರುತ್ತೆ ನೋಡಿ. ಇದೊಂದು ತೆಂಗಿನಕಾಯಿ ತರ ಇದೆ ನೋಡಿ, ಆಕಾರ ನೋಡಿ, ಇದು ತೆಂಗಿನಕಾಯಿ ತರ ಇದೆ. ಇದನ್ನ ನೀವು ಒಂದು ಮಧ್ಯ ಭಾಗ ಮಾಡಿದ್ರೆ ಒಂದು ಸೀಡ್ ಇರುತ್ತೆ ಇದರಲ್ಲಿ, ಮತ್ತೆ ಸುತ್ತ ತಿರುಳನ್ನ ನೀವು ಸ್ಕೂಪ್ ಮಾಡಿ ತಿನ್ಬಹುದು. ಬಟರ್ ಫ್ರೂಟ್ ತರ ಇದೆ, ಮತ್ತೆ ಅಬೀವ್ ಹಣ್ಣು ತರನೇ ಇದೆ. ಟೇಸ್ಟ್ ತುಂಬಾ ಸ್ವೀಟ್ ಇದೆ. ಇದೇ ರೀತಿ ಫಿಲಿಪೈನ್ಸ್ ತೆಂಗಂತ, ಅದು ಅಬೀವಲ್ಲಿ ಎರಡು ತಳಿಗಳಿದೆ. ಒಂದು ಜಂಬೋ ಅಂತ, ಇದು ನಾರ್ಮಲ್ ಅಬೀವು, ಇನ್ನು ಹಣ್ಣಾಗಿಲ್ಲ ಅದು ಈ ಸಲ. ಇದು ಜಾಯ್ಕಾ ಇದೆ. ಇದು ಭಾಸ್ಕರ್ ನಾಯರ್ ಅಂತ ಅರಂಬೂರು, ಅವ್ರದ್ದಾಗಿದೆ ಇದು. ಅದು ಕಿನಾಟುಕರ ಅಂತ ಒಂದು ವೆರೈಟಿ. ಅದೇ ರೀತಿ ನಮ್ಮ ಲೋಕಲ್ ಎಂದಾಳಿ ಇದೆ. ಇದು ಒಂದು ಚೆರಿ. ಇದು ಚೆರಿ ಮೇಡಮ್, ಇದು ಚೆರಿ ಇದೆ. ಇದು ಆದ್ರೆ ಇನ್ನೂ ಇದು ಅಲ್ಲ, ಇದು ಬೇರೆ ತರ. ಟೆರಂಗೂರ್ ಚೆರ್ರಿ ಅಂತ. ಹೌದೌದು, ಸುಳ್ಳ್ಯದಲ್ಲೇ. ಆದ್ರೆ ಇದನ್ನು ಫ್ಲವರಿಂಗ್ ಸ್ಟೇಜು, ಸೀಡ್ ಫ್ರೂಟ್ ಸೆಟ್ ಆಗಿದೆ. ಆದ್ರೆ ಇನ್ನು ಕಾಯಿಗಳು ಇನ್ನೂ ದೊಡ್ಡದಾಗಿಲ್ಲ. ದೊಡ್ಡದಾದ್ಮೇಲೆ ನಿಮಗೆ ಕೆಂಪು ಕಲರ್ದ ಒಂದು ಫ್ರೂಟ್ ಇರ್ತದೆ. ಅದೇ ರೀತಿ ನೋಡಿ, ಇದು ಬರ್ಡ್ ಲೆಗ್ ಫ್ರೂಟ್ ಅಂತ. ಇದು ನೋಡಿ, ನೀವು ಒಂದು ಬರ್ಡಿನ ಒಂದು ಕಾಲಿನ ಥರ ಇದೆ ನೋಡಿ, ಬರ್ಡ್ ಲೆಗ್ ಫ್ರೂಟ್ ಅಂತ ಇದೆ. ಹೌದು, ತಿನ್ಬೋದು ಮೇಡಮ್, ತಿನ್ಬೋದು. ಇಲ್ಲ, ಹಣ್ಣಾಗುತ್ತೆ ಅದು. ರೆಡ್ ಕಲರ್ ಆಗುತ್ತೆ, ತಿನ್ಬೋದು. ಸೀತಾಫಲ ಇದೆ. ಇದು ನೋಡಿ, ಬ್ಲ್ಯಾಕ್ ಸಪೋಟ ಅಂತ. ಇದು ಹಣ್ಣು ಸಪೋಟದಲ್ಲಿ ಬ್ಲ್ಯಾಕ್ ಸಪೋಟ ವೆರೈಟಿ ಇದೆ. ಹೌದೌದು, ಹೌದು. ಇದು ನೀವು ತಿರುಮಲೇಶ್ವರ ಭಟ್ ಅವರ ತೋಟಕ್ಕೆ ಹೋದ್ರೆ ನಿಮಗೆ ಸಿಗುತ್ತೆ. ಎಲ್ಲ ಸಾವಿರಾರು ಜಾತಿಯ ಫ್ರೂಟ್, ಮೈನರ್ ಫ್ರೂಟ್ಸ್ ಎಲ್ಲ ಇದೆ ಅವ್ರ ಹತ್ರ. ಇದು ಫುಲ್ ಬ್ಲ್ಯಾಕ್ ಆಗುತ್ತೆ ಹಣ್ಣಾದ ನಂತರ. ಇದು ಆಮೇಲೆ ಚಕೋತ ಕಾಣಿಸ್ತಾ ಇದೆ. ಸೊ ಮಾಮೂಲಿ ಇದೆ, ಚಟ್ನಿ ಹಸಿರಿನಾಗಿದೆ. ಅದೇ ಲ್ಯಾಪಿಸೆಂತಸ್ ಅಂತ, ಇದು ಒಂದು ಚೆರ್ರಿ. ಇದು ಸಹಿತ ಹಣ್ಣಾದ್ಮೇಲೆ ಒಳ್ಳೆ ಎಡಿಬಲ್ ಇದೆ, ಇದು ತಿನ್ನೋದಕ್ಕೆ. ಹೌದು. ಹೌದು, ನೋನಿ ಇದೆ. ನೋನಿದು ಅದು ಏನು ಜ್ಯೂಸ್ ಇದೆ. ಹೌದು, ಸುಳ್ಳ್ಯದಲ್ಲಿ ಆಲಿಟೆ ಅವರು ಶ್ರೀಶಕುಮಾರ್ ಅಂತ ಕುಕ್ಕು ಜಡ್ಕದವರು, ಅವರು ತಯಾರಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ನಾವು ಆಲ್ಮೋಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಬಟ್ ನಮ್ಮೂರಿನವರೇ ನೋನಿ ಜ್ಯೂಸ್ ಅಲ್ಲ ಸರ್ ಇದು. ಓಕೆ, ನೋನಿ ಜ್ಯೂಸನ್ನು ಮಾಡ್ತಾರೆ. ನಮ್ಮ ಸುಳ್ಳಿದವರೇ ಡಯಾಬಿಟಿಸ್ಗಳಿಗೆ ಒಳ್ಳೇದಾಗತ್ತೆ ಅಂತ ನಮ್ಮ ಹೇಳಿದ್ರು. ಇದು ನೋಡಿ, ರಾಮಪತ್ರೆ ಗಂಡು ಹೂವಿರೋದು, ಇದು ಒಂದು ಎಲೆ. ಅದೇ ರೀತಿ ಹೆಣ್ಣು ಹೂ ಇರೋದು ನೀವು ಗೊಂಚಲು ನೋಡ್ಬೋದು. ಇದು ಈ ಥರ ಎಲ್ಲ ಫ್ರೂಟ್ ಸೆಟ್ ಆಗಿದೆ. ಇದು ಹೆಣ್ಣು ಹೂ ಇರೋದು. ಅದೇ ರೀತಿ ನೀವು ರಾಮಪತ್ರೆ ನೋಡಿ, ಇದು ಒಂದು ಫ್ರೂಟು. ಇದ್ರ ಒಳಗಡೆ ಇರೋದು ಇದು ಪತ್ರೆ. ಇದು ಮೇಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇದೇ ನಿಮಗೆ ತುಂಬ ವ್ಯಾಲ್ಯೂ ಇರೋದು ಇದಕ್ಕೆ. ಇದು ಡ್ರೈ ಆದಮೇಲೆ ಈ ಥರ ಆಗುತ್ತೆ ಮೇಸ್. ಇದು ಎಲ್ಲವೂ ಕೂಡ ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ರೈತರು ಈ ಒಂದು ಸುಳ್ಯ ವ್ಯಾಪ್ತಿಯಲ್ಲಿ ಬೆಳೆದಿರುವ ಉತ್ಪನ್ನಗಳನ್ನೇ ಇಟ್ಟಿದ್ದೀವಿ. ಹೌದು, ಪರ್ಯಾಯ ಕೃಷಿ. ನೀವು ಹಣ್ಣುಗಳನ್ನೆಲ್ಲ ಬೆಳೆಸ್ಬೋದು. ಅದೇ ರೀತಿ ತಾಳೆ ಇದೆ ಮುಖ್ಯವಾಗಿ. ಕೊಡ್ತೀವಿ. ನನ್ನ ಹೆಸರು ವಿಜಯ್ ಅಂತ. ನೀವು ಫೋನ್ ಮಾಡ್ಬೋದು. ಓಕೆ, 7356842208. ಓಕೆ, ಧನ್ಯವಾದ. ನೋಡಿದ್ರಲ್ಲ, ನಮ್ಮ ಸುಳ್ಳಿದ ತೋಟಗಾರಿಕೆ ಇಲಾಖೆ ವತಿಯಿಂದ ಸಾಕಷ್ಟು ಮಾಹಿತಿ ಲಭ್ಯವಿದೆ. ನೀವು ಕೂಡ ಬನ್ನಿ ಈ ಒಂದು ಕೃಷಿ ತೋಟಗಾರಿಕೆ ಇಲಾಖೆಯ ಕೃಷಿ ಮೇಳಕ್ಕೆ.